ಬೇರೆ ಕಡೆ ಎಲ್ಲ ಲಕ್ಷಾಂತರ ರೂಪಾಯಿ ಕೊಟ್ಟು ಪೂಜೆ ಮಾಡಿ ಮಳೆ ಬರ್ತಾರೆ. ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ಸುಂದರ ಕನ್ನಡ ಪೌರಾಣಿಕ ನಾಟಕವನ್ನು ಆಯೋಜಿಸಿದ್ದಾರೆ. ಈ ಒಂದು ವೇದಿಕೆ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದರಾಮ ಚೈತನ್ಯ ಮಹಾಸ್ವಾಮಿಗಳು, ಮಠಾಧ್ಯಕ್ಷರು ಅರೆ ಶಂಕರ ಮಠ ಕುಣಿಗಲ್ ಅವರು, ಹಾಗೆ ಶ್ರೀಯುತ ಉಮಾಪತಿ ಶ್ರೀನಿವಾಸ್ ಗೌಡರವರು, ಸಮಾಜ ಸೇವಕರು, ಖ್ಯಾತ ಚಲನಚಿತ್ರ ನಿರ್ಮಾಪಕರು ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ. ಸ್ವಾಮಿಗಳು ಕೂಡ ಆಗಮಿಸಿದ್ದಾರೆ. ನಾಟಕ ಇನ್ನು ಅರ್ಧ ಗಂಟೆಯಲ್ಲಿ ಪ್ರಾರಂಭ ಆಗುತ್ತೆ. ಮತ್ತು ವಂದನೆಗಳು. ದಯವಿಟ್ಟು ಎಲ್ಲ ಅತಿಥಿಗಳು ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತೇವೆ. ಶ್ರೀ ಗುರುವೇ, ಸತ್ಕ್ರಿಯ ಹಾಗರವೇ, ಸುಜ್ಞಾನ ಸಾಗರವೇ, ಜ್ಞಾನ ವೈರಾಗ್ಯ ಬಂದಿರವೇ ಮಧುಗುರುವೆ ಕೃಪೆಯಾಗು. ಮೊದಲಿಗೆ ಹಾರದೈವ ಒಕ್ಕಲಿಗ ಮುದ್ರಣದ ಮಗ ಶಿವಯೋಗಿ ಸಿದ್ದರಾಮರನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸಿ, ಇವತ್ತು ಹೊಸಕೋಟೆ ತಾಲೂಕು ತಿರುಮಲಶೆಟ್ಟಿಹಳ್ಳಿಯಲ್ಲಿ ದಿವಂಗತ ವೆಂಕಟಪ್ಪನವರ ಜ್ಞಾಪಕಾರ್ಥವಾಗಿ ಅವರ ಮಗ ಅಪ್ಪಯ್ಯಣ್ಣ ಮತ್ತು ಹಳಿಯ ನಮ್ಮ ನರಸಿಂಹೇಗೌಡರು ಅವರ ಕುಟುಂಬಸ್ಥರೆಲ್ಲ ಆಯೋಜನೆ ಮಾಡಿರತಕ್ಕಂಥ ಈ ಕುರುಕ್ಷೇತ್ರ ನಾಟಕದ ವೇದಿಕೆ ಮೇಲೆ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದಂಥ ಚಲಚಿತ್ರ ನಿರ್ಮಾಪಕರು, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂಥ ಉಮಾಪತಿ ಶ್ರೀನಿವಾಸ್ ಗೌಡ್ರೆ, ನಮ್ಮ ಕಬರ್ದಿ ಸಿದ್ಧಲಿಂಗ ಸ್ವಾಮೀಜಿಯವರ ಶಿಷ್ಯರಾದಂಥ ಸನ್ಮಾನ್ಯ ಗುರುಗಳೇ, ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ, ನೆರೆದಿರುವಂಥ ಎಲ್ಲ ಪ್ರೇಕ್ಷಕರಿಗೆ ಶರಣ ಶರಣಾರ್ಥಿಗಳು ಸಲ್ಲಿಸಿ, ಈಗಾಗಲೇ ತಮಗೆಲ್ಲರಿಗೂ ಈ ಮಳೆ ಕಾಟ ಕೊಡ್ತಾಯಿದೆ, ಬೇಗ ನಾಟಕ ಆಗಲಿ, ಒಂದಷ್ಟೊತ್ತು ನೋಡಿ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಅನ್ನೋ ಮನಸ್ಥಿತಿಯಲ್ಲಿ ಇದ್ದೀರಿ. ಆದರೆ ಕನಿಷ್ಠ ನಾಟಕ ನೋಡೋದು ಯಾಕೆ, ಅದರಿಂದ ಲಾಭ ಏನು ಅನ್ನೋದಾದರೂ ತಿಳ್ಕೊಳ್ಬೇಕು. ನೋಡಿ ಬರೀ ಖುಷಿ ಪಡೋದಲ್ಲ, ಏನೆಂದರೆ ನಾಟಕಗಳಿರ್ಬೋದು, ಹರಿಕತೆ ಇರ್ಬೋದು, ಸಿನಿಮಾ ಇರ್ಬೋದು, ಯಾವುದೇ ಒಂದು ಧಾರಾವಾಹಿ ಇರ್ಬೋದು, ಕತೆ ಕವನಗಳಿರ್ಬೋದು, ಎಲ್ಲವೂ ಮನುಷ್ಯನಿಗೆ ಏನು ಹೇಳ್ತವೆ ಮತ್ತು ಅವೆಲ್ಲ ಯಾಕೆ ಜಾರಿಗೆ ಬಂದವು ಅಂತೇಳಿದರೆ, ಕನಿಷ್ಠ ಮನುಷ್ಯ ಏನು ಮಾಡ್ತಾನೆ, ದಿನ ಬೆಳಗಾದರೆ ತನ್ನ ಸಂಪಾದನೆ, ತನ್ನ ಹೆಂಡತಿ, ತನ್ನ ಮಕ್ಕಳು ಅಂತಲೇ ಕಾಲ ಕಳೀತಾ ಇರ್ತಾನೆ. ಕನಿಷ್ಠ ಈ ಹರಿಕತೆಯನ್ನು ಕೇಳಿದಾಗ, ನಾಟಕವನ್ನು ನೋಡಿದಾಗ ಆಗಲಾದರೂ ಆ ಭಗವಂತನನ್ನು ನೆನೆಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಈ ನಾಟಕಗಳು, ಹರಿಕತೆಗಳೆಲ್ಲವೂ ಚಾಲ್ತಿಗೆ ಬಂದವು. ಇಲ್ಲಿ ನೀವು ನಾಟಕವನ್ನು ನೋಡಿ, ಅಯ್ಯೋ ನಮ್ಮ ಅಣ್ಣ ಚೆನ್ನಾಗಿ ಮಾಡ್ದ, ನಮ್ಮ ದೊಡ್ಡಪ್ಪನ ಮಗ ಚೆನ್ನಾಗಿ ಮಾಡ್ದ ಅಂತೇಳಿ ಖುಷಿ ಹೊಡೆದು ಚಪ್ಪಾಳೆ ಹೊಡಿತೀರಲ್ಲ ಅಲ್ವಾ? ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ ಆ ಮಾಸ್ಟ್ರ್ ಹತ್ರ ಎಣಿಗೆ, ಅವ್ರನ್ನ ಚೆನ್ನಾಗಿ ಅವ್ರು ಹೇಳಿದ್ದನ್ನು ಅಭ್ಯಾಸ ಮಾಡಿ ನಿಮ್ಮ ಮುಂದೆ ಒಳ್ಳೆ ಉತ್ತಮವಾದ ಪ್ರದರ್ಶನವನ್ನು ಈ ರಂಗವೇದಿಕೆಯಲ್ಲಿ ಕೊಟ್ಟು ಶಾಬಾಷ್ ಅನ್ಸ್ಕೊಳ್ಳಿಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ಅಲ್ವಾ? ಪ್ರತಿಯೊಬ್ಬ ಪಾತ್ರಧಾರಿನೂ ನಾನು ಚೆನ್ನಾಗಿ ಮಾಡಿದೆ ಅಂಥೇಳಿ ಅನ್ಸ್ಕೊಳ್ಬೇಕು ಅಂಥೇಳಿ ಇಷ್ಟಪಡ್ತಾನೆ. ಆದರೆ ನಾವು ಯೋಚನೆ ಮಾಡಬೇಕು, ಈ ಜಗತ್ತೇ ಒಂದು ಏನೋ ರಂಗಭೂಮಿ.
ಅಲ್ವಾ? ಈ ಜಗತ್ತೇ ಒಂದು ರಂಗವೇದಿಕೆ ಇದೆ. ಆ ಜಗತ್ತಿನ ರಂಗವೇದಿಕೆಯಲ್ಲಿ ಭಗವಂತ ನಮಗೆ ಪಾತ್ರ ಕೊಟ್ಟು ಕಳಿಸಿದಾನಲ್ಲ. ಇಲ್ಲಿ ಒಬ್ಬ ತಂದೆಯಾಗಿ, ಒಬ್ಬ ಮಗನಾಗಿ, ಒಬ್ಬ ಮಗಳಾಗಿ, ಒಬ್ಬ ಗಂಡನಾಗಿ, ಒಬ್ಬ ಹೆಂಡತಿಯಾಗಿ ಆ ಪಾತ್ರಗಳನ್ನು ಕೊಟ್ಟು ಕಳಿಸಿದಾನಲ್ಲ ಇಲ್ಲಿ ಭಗವಂತ. ಆ ಪಾತ್ರಗಳಿಗೆ ತಕ್ಕನಾಗಿ ಯಾವತ್ತಾರು ನಡ್ಕೊಂಡು ಆ ಭಗವಂತನ ಮೆಚ್ಚೋ ಥರ, 4 ಜನ ಹಿರಿಯರು ಮೆಚ್ಚೋ ಥರ ಬದುಕಬೇಕು ಅಂತೇಳಿ ಯಾವತ್ತಾರು ಅಂದ್ಕೊಂಡಿದ್ದೀರಾ? ಅಲ್ವಾ? ಈ ವೇದಿಕೆಯಲ್ಲಿ ಕೇವಲ 10-12 ಗಂಟೆ ನಡೆಯುವಂಥ ವೇದಿಕೆಯಲ್ಲಿ ಪಾತ್ರ ಮಾಡಿ ಖುಷಿ ಅಂದರೆ ಪಾತ್ರ ಮಾಡಿ ಶಬಾಷ್ಗಿರಿ ಅಂತ ತೆಗೆದುಕೊಳ್ಬೇಕು ಅಂತ ಬಯಸೋಂಥ ಜನ ಜಗತ್ತಿನ ಈ ರಂಗವೇದಿಕೆಯಲ್ಲಿ ಭಗವಂತ ನನಗೆ ತಂದೆ ಪಾತ್ರ ಕೊಟ್ಟಿದ್ದಾನಪ್ಪ, ನನ್ನ ಮಕ್ಕಳಿಗೆ ಒಳ್ಳೆ ತಂದೆ ಆಗೋಣ, ಹೆಂಡತಿಗೆ ಒಳ್ಳೆ ಗಂಡ ಆಗೋಣ ಅಲ್ವಾ ಅಂಥೇಳಿ ಯಾವತ್ತಾರು ಮಾಡಿದ್ದೀರಾ? ಮಕ್ಕಳ ಪಾತ್ರ ಕೊಟ್ಟಿದ್ದಾನೆ, ಅಪ್ಪ ಅಮ್ಮಂಗೆ ಒಳ್ಳೆ ಮಕ್ಕಳಾಗೋಣ, ಅವ್ರ ಹೆಸರು ಉಳಿಸೋಣ, ನಾಳೆ ಏನು ಅವ್ರ ವೃದ್ಧಾಪ್ಯದಲ್ಲಿ ನಾವು ಸಂಪಾದನೆ ಮಾಡಿ ತಂದೆಗೆ ಸಾಕೋಣ, ಆಗ ನಮ್ಮ ಪಾತ್ರ ಚೆನ್ನಾದಕ್ಕೆ ಮಾಡಿದ್ದಕ್ಕೆ ಅಂತ ಯಾವತ್ತಾರು ಅಂದ್ಕೊಂಡಿದ್ದೀರಾ? ಅಲ್ವಾ? ಹಾಗಾಗಿ ಅವೆಲ್ಲವನ್ನು ನಿಮ್ಗೆ ನೆನಪು ಮಾಡಲಿಕ್ಕೆ ಈ ಜಗತ್ತಿನ ನಾಟಕ, ಇವತ್ತಿನ ನಾಟಕ ಇವತ್ತಿಗಷ್ಟೇ. ಆದರೆ ಭಗವಂತನ ನಾಟಕ ರಂಗ ಅದು ನಿರಂತರವಾಗಿ ನಡೀತಾ ಇದೆಯಪ್ಪ. ನಿನ್ನ ಪಾತ್ರ ಈ ಜಗತ್ತಿಗೆ ಬಂದಿರೋ ಅಂಥದ್ದು, ನೀನು ನಿನ್ನ ಉತ್ತಮವಾದಂಥ ಪಾತ್ರವನ್ನು ಮಾಡಿ ಆ ಭಗವಂತನಲ್ಲಿ ಸುಕೃತವನ್ನು ಪಡೆದು ಮೋಕ್ಷ ಪಡಿ ಅಂತೇಳಿ ಅಲ್ವಾ? ಹಾಗಾಗಿ ನಾವು ಎಲ್ಲ ನಾಟಕಗಳನ್ನು ನೋಡಿದ್ರೆ ಬರೀ ಖುಷಿ ಪಡೋದಲ್ಲ, ಆ ಪಾತ್ರಗಳ ಹಿಂದಿರ್ತಕ್ಕಂಥ ಸಾರವನ್ನು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಪ್ರತಿಯೊಂದು ಪಾತ್ರವೂ ಅದು ನಿಮಗೆ ಒಂದೊಂದು ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಡುತ್ತೆ, ಒಂದೊಂದು ಪಾಠವನ್ನು ಹೇಳ್ಕೊಡುತ್ತೆ ಅಲ್ವಾ? ಆ ಪಾಠವನ್ನು, ಆ ವ್ಯಕ್ತಿತ್ವವನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಪಾಠವನ್ನು ಕಲಿತಾಗ ಮಾತ್ರ ನಾಟಕ ನೋಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತೇಳಿ ತಾವೆಲ್ಲರೂ ಸಹ ಇವತ್ತು ವೆಂಕಟಪ್ಪನವರು ಎಷ್ಟು 2ನೇ ವರ್ಷದ ಇದು ಮೊದಲನೇ ವರ್ಷದ ಆ ಒಂದು ಪುಣ್ಯ ಸ್ಮರಣೆಯ ನಿಮಿತ್ತ ಇವತ್ತು ನಿಮ್ಮೆಲ್ಲರಿಗೂ ಸಹ ನಾಟಕ ಪ್ರದರ್ಶನವನ್ನು ಏರ್ಪಡಿಸಿ ಅವರೆಲ್ಲ ಕುಟುಂಬಸ್ಥರು ಇವತ್ತು ಸೇರಿದ್ದಾರೆ. ನಾವು ಸಹ ಮನುಷ್ಯನಿಗೆ ಯಾವತ್ತು ಮೋಕ್ಷನೇ, ಅದೇ ಅಲ್ಟಿಮೇಟ್. ನೀವೇನೇ ಸಂಪಾದನೆ ಮಾಡಿದರೂ ನಿಮ್ಮ ಜೊತೆ ಬರೋದಿಲ್ಲ, ಬರುತ್ತಾ? ಯಾವತ್ತಿದ್ರು ಈಗ ಈ ಉಮಾಪತಿ ಹೇಳಿದರು, ಯಾವುದಕ್ಕೆ ಹೆದರಬೇಡ್ದು ಅಂತೇಳಿ, ಸಾವಿಗಾಗಲಿ ಸತ್ಯ ಹೇಳೋದಕ್ಕಾಗಲಿ ಯಾವುದಕ್ಕೆ ಹೆದರಬೇಡ್ದು ಅಂತೇಳಿ. ಮನುಷ್ಯ ಯಾವುದಕ್ಕೆ ಹೆದರಲಿಲ್ಲ ಅಂದರೂ ಯಾವತ್ತೂ ಸತ್ಯಕ್ಕೆ ಹೆದರುತ್ತಾನೆ ಅಲ್ವಾ? ಸತ್ಯ ಮನುಷ್ಯನಿಗೆ ಯಾವತ್ತು ತಿಳ್ಕೊಳ್ಳಿ, ನಿಮಗೆ ನೀವೇ ಸಾಕ್ಷಿ. ನಿಮ್ಮ ಮನಸ್ಸಿಗಿಂತ ಬೇರೆ ಸಾಕ್ಷಿ ಯಾವುದೂ ಇಲ್ಲ. ಯಾರು ನಿಮ್ಮನ್ನು ಒಳ್ಳೆಯವರು, ನೀವು ನಿಮ್ಮನ್ನು 1000 ಜನ ಒಳ್ಳೆಯವರು ಅನ್ಬೋದು, 1000 ಜನ ಕೆಟ್ಟವರು ಅನ್ಬೋದು. ಆದರೆ ಏನು ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ, ನೀವೇನೋದು ನಿಮಗೆ ಮಾತ್ರ ಗೊತ್ತಿರುತ್ತಲ್ವ? ಹಾಗೆ ಮನುಷ್ಯ, ಪ್ರತಿಯೊಬ್ಬ ಮನುಷ್ಯನ ಆತ್ಮ ಸಾಕ್ಷಿಗೆ ಬದುಕಿದಾಗ ಮಾತ್ರ ಆ ಪರಮಾತ್ಮನಿಗೆ ಹತ್ತಿರವಾಗಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ದೀರಿ. ವೆಂಕಟಪ್ಪನವರ ಆತ್ಮಕ್ಕೆ ನಾವೆಲ್ಲರೂ ಸಹ ಚಿರಶಾಂತಿಯನ್ನು ಕೋರೋಣ. ಈ ನಾಟಕವನ್ನು ಪ್ರದರ್ಶನ ಉತ್ತಮವಾಗಿ ನಡೀಲಿ. ಆ ಮಳೆರಾಯ ಬಿಡು ಕೊಟ್ಟಿದ್ದಾನೆ, ಹೀಗೆ ಬಿಡು ಕೊಟ್ಟು ಈ ನಾಟಕ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾವಾರು ಹಾರೈಸಿ, ತಮ್ಮೆಲ್ಲರಿಗೂ ಸಹ ಭಗವಂತ ಆಯುಸ್ಸು ಆರೋಗ್ಯ ಸಂಪತ್ತಾದಿಗಳನ್ನು ಕರುಣಿಸಲಿ ಅಂತೇಳಿ ಹಾರೈಸ್ತೇನೆ. ಸರ್ವರಿಗೂ ಶರಣಾರ್ಥಿ. ಸ್ಮರಣಿಕೆಯನ್ನು ಈ ಒಂದು ಕಾರ್ಯಕ್ರಮದ ಆಯೋಜಕರಾದಂಥ ಶ್ರೀ ಅಪ್ಪಯ್ಯಣ್ಣನವರು ಹಾಗೆ ನರಸಿಂಹಗೌಡರವರು ನೀಡಿ ಅವರ ಆಶೀರ್ವಾದವನ್ನು ಪಡೀತಿದ್ದಾರೆ. ಹಾಗೆ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಶ್ರೀಯುತ ಉಮಾಪತಿ ಶ್ರೀನಿವಾಸಗೌಡರವರಿಗೂ ಸಹ ಈ ಒಂದು ಕಾರ್ಯಕ್ರಮದ ಆಯೋಜಕರಾದಂಥ ನರಸಿಂಹಗೌಡ ಹಾಗೂ ಅಪ್ಪಯ್ಯಣ್ಣನವರು ಸನ್ಮಾನವನ್ನು ಶ್ರೀ ಸ್ವಾಮಿಗಳ ಒಂದು ಅವರ ಕೈಯಿಂದ ಈ ಒಂದು ಸನ್ಮಾನವನ್ನು ಅವರಿಗೆ ಶ್ರೀ ಉಮಾಪತಿ ಶ್ರೀನಿವಾಸಗೌಡರವರಿಗೆ ಮಾಡ್ತಿದ್ದಾರೆ. ಎಲ್ಲ ಕರತಾಳಗಳನ್ನು ಕೊಟ್ಟು ಅವ್ರಿಗೆ ಚಪ್ಪಾಳೆ ಕೊಟ್ಟು ಅವ್ರಿಗೆ ಅಭಿನಂದಿಸಬೇಕು. ಹಾಗೆ ಶ್ರೀಯುತ ಕಪಾರ್ತಿ ಸಿದ್ಧಲಿಂಗೇಶ್ವರ ಸ್ವಾಮಿ ಶಿಷ್ಯರಾದಂಥ ಶ್ರೀ ಸೋಮಣ್ಣ ಗುರೂಜಿರವರಿಗೂ ಸಹ ಸನ್ಮಾನವನ್ನು ಈಗ ಮಾಡಲಿದ್ದಾರೆ. ಹಾಗೆ ಈ ಒಂದು ಸನ್ಮಾನವನ್ನು ಕೂಡ ಗುರುಗಳ ಶ್ರೀ ಸಿದ್ದರಾಮ ಚೈತನ್ಯ ಗುರುಗಳ ಕೈಯಾರೆ ಒಂದು ಗುರುಗಳಿಗೆ, ಸೋಮಣ್ಣ ಗುರುಗಳಿಗೆ ಸನ್ಮಾನವನ್ನು ಮಾಡ್ತಿದ್ದಾರೆ. ಹಾಗೆ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಶ್ರೀಯುತ ಚಿಕ್ಕಣ್ಣನವರು, TN ಚಿಕ್ಕಣ್ಣ ಸಮಾಜ ಸೇವಕರು ಸಮೇತನಹಳ್ಳಿ, ಅವರಿಗೆ ಗುರುಗಳು ಹಾಗೂ ಗುರುಗಳ ಆಶೀರ್ವಾದದೊಂದಿಗೆ ಅವರಿಗೆ ಸನ್ಮಾನವನ್ನು ಮಾಡ್ತಿದ್ದಾರೆ.
ಪಿ ವೇಣುಗೋಪಾಲ್ರವರು ಬೆಳ್ಳಿ ಕಿರೀಟ ಪುರಸ್ಕೃತರು ಬಿದರಳ್ಳಿ. ಗೆ ಬರಬೇಕು ಗುರುಗಳಾದಂಥ ನಾಟಕ ನಿರ್ದೇಶಕರಾದಂಥ ಅಂಬರೀಷ್ ಕುಮಾರ್ ಅವರು. ಒಬ್ಬೊಬ್ಬರನ್ನೇ ಕರಿಬೇಕು. ಶ್ರೀ ಬಿ ಕೆ ಶ್ರೀನಿವಾಸ ಮೂರ್ತಿರವರು ಬೋಧನಾ ಹೊಸಳ್ಳಿ. ದಯವಿಟ್ಟು ವೇದಿಕೆಗೆ ಬಂದು ಸ್ವಾಮಿಗಳ ಆಶೀರ್ವಾದದೊಂದಿಗೆ ಸನ್ಮಾನವನ್ನು ಸ್ವೀಕರಿಸಬೇಕು. ಈ ರಂಗಗೌರವ ಪ್ರಶಸ್ತಿಯನ್ನು ಸಹ ಸ್ವಾಮಿಗಳ ಒಂದು ಆಶೀರ್ವಾದದೊಂದಿಗೆ ಶ್ರೀ ಬಿ ಕೆ ಶ್ರೀನಿವಾಸ ಮೂರ್ತಿರವರು ಬೋಧನಾ ಹೊಸಳ್ಳಿ. ಹೌದಾ? ಆಮೇಲೆ ಚೇರ್ ಪರವಾಗಿಲ್ಲ. ಓಕೆ. ಆಯೋಜಕರು ಶ್ರೀಯುತ ಅಪ್ಪಯ್ಯಣ್ಣ ಹಾಗೂ ನರಸಿಂಹಗೌಡರ ಪರವಾಗಿ ಸನ್ಮಾನ.